ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಗೂಗಲ್ ಡ್ರೈವ್ನಲ್ಲಿ ಒಂದು ಬ್ಯಾಕಪ್ ಮಾಡಿ ಇಟ್ಟಿರುವಂಥ ಫೋಟೋಸ್ಗಳನ್ನ ಅಥವಾ ವಿಡಿಯೋಸ್ಗಳನ್ನ ಯಾವ ರೀತಿ ನಾವು ಡಿಲೀಟ್ ಮಾಡೋದು ಅಂತ ಚರ್ಚೆ ಮಾಡೋಣ. ಅಲ್ಲಿ ಏನು ಯಾವ ರೀತಿ ಪ್ರೊಸೆಸ್ ಇದೆ ಅಥವಾ ಟ್ರ್ಯಾಶ್ನಲ್ಲಿ ಮೂವ್ ಆದ ನಂತರದಲ್ಲಿ ಎಷ್ಟು ಸಮಯ ಇರುತ್ತೆ, ನಾವು ಮರಳಿ ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅಥವಾ ಫಾರ್ ಎವರ್ ಡಿಲೀಟ್ ಯಾವ ರೀತಿ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಗೂಗಲ್ ಡ್ರೈವ್ ಆ್ಯಪ್ನಲ್ಲಿ ನಾವು ಬ್ಯಾಕಪ್ ಮಾಡಿರುವಂಥ ಫೋಟೋಸ್ಗಳು ನಮ್ಮ ಒಂದು ಮೆನ್ಯೂನಲ್ಲಿ ಇಲ್ಲಿ ನೋಡ್ಬೋದು, ಈ ರೀತಿ ತೋರಿಸ್ತಾ ಇರುತ್ತೆ. ಇಲ್ಲಿ ಯಾವುದೇ ಫೋಟೋ ಇರ್ಬೋದು ಅಥವಾ ವಿಡಿಯೋ ಇರ್ಬೋದು ಅಥವಾ ಆಡಿಯೋ ಫೈಲ್ ಇರ್ಬೋದು, ಯಾವುದೇ ಫೈಲ್ನ ನಾವು ಡಿಲೀಟ್ ಮಾಡಬಹುದು. ಇಲ್ಲಿ ಯಾವ ರೀತಿ ಅಂದರೆ ಇಲ್ಲಿ ಇದರ ಮೇಲ್ಗಡೆ ಒಂದು 3 ಡಾಟ್ಸ್ ಇರುತ್ತೆ ಸ್ನೇಹಿತರೆ, 3 ಚುಕ್ಕೆಗಳು, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಮೊದಲು ನಾವು ಈ ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಡಿವೈಸ್ನಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಾದರೆ ಮಾಡ್ಕೋಬಹುದು. ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಇರುತ್ತೆ. ಡೌನ್ಲೋಡ್ ಮಾಡಿಬಿಟ್ಟು ಡಿಲೀಟ್ ಮಾಡೋದಾದರೆ ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಮಾಡಿದ ನಂತರದಲ್ಲಿ ಡಿಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಡ್ರೈವ್ನಿಂದ ಡಿಲೀಟ್ ಮಾಡಬೇಕು ಅಂದರೆ ಕೆಳಗಡೆ ರಿಮೂವ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಮೂವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಮೂವ್ ಟು ಟ್ರ್ಯಾಶ್ ಅಂತ ಇಲ್ಲಿ ಒಂದು ಮತ್ತೊಂದು ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಆ ಒಂದು ಫೋಟೋ ಅನ್ನೋದು ಅಥವಾ ಫೈಲ್ ಅನ್ನೋದು ಟ್ರ್ಯಾಶ್ಗೆ ಮೂವ್ ಆಗಿರುತ್ತೆ. ಇಲ್ಲಿ ಆಡಿಯೋ ಫೈಲ್ ಇರ್ಬೋದು, ಯಾವುದೇ ಫೈಲ್ನ ನಾವು ಇಲ್ಲಿಂದ ಡಿಲೀಟ್ ಮಾಡ್ಬೋದು ಅಥವಾ ರಿಮೂವ್ ಮಾಡಬಹುದು. ಇಲ್ಲಿ ಒಂದಕ್ಕಿಂತ ಜಾಸ್ತಿ ಫೈಲ್ಸ್ಗಳನ್ನ ರಿಮೂವ್ ಮಾಡಬೇಕಾದ್ರೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಒಂದೊಂದಾಗಿ ಆಲ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಒಂದೊಂದಾಗಿ ಮೊದಲು ನಾನು ಡಿಲೀಟ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ನಂತರದಲ್ಲಿ ಟ್ರ್ಯಾಶ್ಗೆ ಮೂವ್ ಆದಂಥ ಫೈಲಲ್ಲಿ 30 ದಿನಗಳವರೆಗೆ ಟ್ರ್ಯಾಶಲ್ಲಿ ಇರುತ್ತೆ. ಅದರ ಒಳಗಡೆಯಿಂದ ನಾವು ಮರಳಿ ಅದನ್ನು ರಿಕವರ್ ಮಾಡ್ಕೋಬೋದು. ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟ್ರ್ಯಾಶ್ನಲ್ಲಿ ಹೋಗಿಬಿಟ್ಟು ನಾವು ಅದನ್ನು ಮರಳಿ ರಿಕವರ್ ಮಾಡ್ಕೋಬೋದು ಅಥವಾ ಟ್ರ್ಯಾಶ್ನಿಂದನೂ ಕೂಡ ಡಿಲೀಟ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರೀಸ್ಟೋರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಮರಳಿ ಬರುತ್ತೆ. ಅಥವಾ ಕೆಳಗಡೆ ಡಿಲೀಟ್ ಫಾರ್ ಎವರ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಫಾರ್ ಎವರ್ ಡಿಲೀಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಡಿಲೀಟ್ ಫಾರ್ ಎವರ್ ಅಂದರೆ ಟ್ರ್ಯಾಶ್ನಿಂದನೂ ಕೂಡ ರಿಮೂವ್ ಆಗುತ್ತೆ. ಈ ರೀತಿ ನಾವು ಸಂಪೂರ್ಣವಾಗಿ ಗೂಗಲ್ ಡ್ರೈವ್ನಲ್ಲಿ ಇರುವಂಥ ಅಥವಾ ಬ್ಯಾಕಪ್ ಮಾಡಿರುವಂಥ ಫೈಲ್ಸ್ಗಳನ್ನ ಡಿಲೀಟ್ ಮಾಡಬಹುದು. ಹಾಗೆ ಸ್ನೇಹಿತರು, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.